ಸದ್ಯದಲ್ಲೇ ಏರ್ ಕಂಡೀಷನ್ ಮಿಷನ್ಗಳಿಗೆ ಹೊಸ ರೂಲ್ಸ್ ಜಾರಿ. ದೇಶದಲ್ಲಿ ಎಸಿ ಬಳಕೆಗೆ ಹೊಸ ರೂಲ್ಸ್ ಜಾರಿ ಮಾಡಲು ಕೇಂದ್ರದ ನಿರ್ಧಾರ. ಹೊಸ ಎಸಿ ಹಾಗೂ ಹಾಲಿರುವ ಈ ಎಸಿಗಳಿಗೂ ಈ ಹೊಸ ನಿಯಮ ಅನ್ವಯ. ದೇಶದಲ್ಲಿ ಏರ್ ಕಂಡೀಷನ್ ಮಿಷನ್ಗಳಿಗೆ ಹೊಸ ರೂಲ್ಸ್ ಜಾರಿ ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಈ ಹೊಸ ನಿಯಮದಲ್ಲಿ ಏರ್ ಕಂಡೀಷನ್ ಮಿಷನ್ಗಳಿಗೆ ಸ್ಟ್ಯಾಂಡರ್ಡ್ ಟೆಂಪರೇಚರ್ ನಿಗದಿಪಡಿಸಲಾಗ್ತಾ ಇದೆ. ಹೊಸ ಎಸಿ ಹಾಗೂ ಹಾಲಿರುವ ಎಸಿಗಳಿಗೂ ಈ ಹೊಸ ನಿಯಮ ಅನ್ವಯ ಆಗುತ್ತಿದೆ. ಸದ್ಯ ದೇಶದಲ್ಲಿ ಬಳಕೆಯಲ್ಲಿರುವ ಎಸಿಗಳಲ್ಲಿ 18 ಡಿಗ್ರಿ ಸೆಲ್ಸಿಯಸ್ ನಿಂದ 30 ಡಿಗ್ರಿ ಸೆಲ್ಸಿಯಸ್ ವರೆಗೂ ಉಷ್ಣಾಂಶ ಏರಿಳಿತ ಮಾಡಬಹುದಾಗಿದೆ. ಇನ್ಮುಂದೆ 20 ಡಿಗ್ರಿ ಸೆಲ್ಸಿಯಸ್ ನಿಂದ 28 ಡಿಗ್ರಿ ಸೆಲ್ಸಿಯಸ್ ವರೆಗೂ ಮಾತ್ರ ಉಷ್ಣಾಂಶ ಬಳಕೆ ಮಾಡಬೇಕು. ಸದ್ಯದಲ್ಲೇ ಮನೆ ಹಾಗೂ ವಾಣಿಜ್ಯ ಕಟ್ಟಡಗಳಿಗೆ ಅನ್ವಯವಾಗುವಂತೆ ಈ ಹೊಸ ನಿಯಮವನ್ನು ಜಾರಿಗೊಳಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರು ಈ ಬಗ್ಗೆ ಮಾಹಿತಿ ನೀಡಿದ್ದು, ಎಸಿಗಳಲ್ಲಿ ಉಷ್ಣಾಂಶವನ್ನು ತೀರಾ ಕಡಿಮೆ ಮಾಡಿದ್ರೆ ಹೆಚ್ಚಿನ ವಿದ್ಯುತ್ ಬಳಕೆಯಾಗುತ್ತೆ. ದೇಶದಲ್ಲಿ ವಿದ್ಯುತ್ ಬಳಕೆಯ ಮೇಲೆ ನಿಯಂತ್ರಣ ಹಾಗೂ ಎನರ್ಜಿ ಡಿಮ್ಯಾಂಡ್ ಅನ್ನು ನಿರ್ವಹಣೆ ಮಾಡುವ ಉದ್ದೇಶದಿಂದ ಎಸಿಗಳಿಗೆ ಸ್ಟ್ಯಾಂಡರ್ಡ್ ಟೆಂಪರೇಚರ್ ನಿಗದಿಪಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಬೇಸಿಗೆಯ ಕಾಲದಲ್ಲಿ ಬಹಳಷ್ಟು ಮಂದಿ ಕಡಿಮೆ ಉಷ್ಣಾಂಶವನ್ನು ಎಸಿಯಲ್ಲಿ ಫಿಕ್ಸ್ ಮಾಡುತ್ತಾರೆ. ಇದರಿಂದ ಹೆಚ್ಚಿನ ವಿದ್ಯುತ್ ಬಳಕೆ ಆಗ್ತಾ ಇದೆ ಎಂದು ಹೇಳಿದ್ದಾರೆ. ಇಂಧನ ಹೌಸಿಂಗ್ ಇಲಾಖೆ ಹಿರಿಯ ಅಧಿಕಾರಿ ಪಂಕಜ್ ಅಗರ್ವಾಲ್ ಅವರು ಪ್ರತಿಕ್ರಿಯಿಸಿ, ದೇಶದಲ್ಲೀಗ ಏರ್ ಕಂಡೀಷನ್ಗಳು 50 ಗೀಗಾವ್ಯಾಟ್ ವಿದ್ಯುತ್ ಬಳಸುತ್ತಿದೆ. ಅಂದರೆ ದೇಶದ ವಿದ್ಯುತ್ ಬೇಡಿಕೆ 20% ಏರ್ ಕಂಡೀಷನ್ಗೆ ಬಳಕೆ ಮಾಡಲಾಗ್ತಾ ಇದೆ. ಏರ್ ಕಂಡೀಷನ್ 1% ಉಷ್ಣಾಂಶ ಜಾಸ್ತಿ ಮಾಡಿದ್ರೆ 6% ವಿದ್ಯುತ್ ಉಳಿತಾಯ ಆಗಲಿದೆ ಎಂದು ತಿಳಿಸಿದ್ದಾರೆ.